ಸೊ ಹೌದು, ಇವಾಗ್ಲೂ ಕೂಡ ಆ ಓಣಿ ಇದೆ, ಆ ಮನೆ ಇದೆ, ಮನೆ ನಂಬರ್ 20. ರಾತ್ರಿ ಆದರೆ ಯಾವುದೇ ಥರದ ನಾಯಿಗಳು ಆ ಜಾಗದಲ್ಲಿ ಹೋಗೋದು, ಯಾವುದೇ ಥರದ ಮಕ್ಕಳು ಅಲ್ಲಿ ಆಟ ಆಡಲಿಕ್ಕೆ ಹೋಗೋದಿಲ್ಲ, ಯಾವುದೇ ಥರದ ಪಕ್ಷಿಗಳು ಅಲ್ಲಿ ಮನೆ ಮಾಡಿ ಇರೋದಿಲ್ಲ, ಅಲ್ಲಿ ಇರಲು ಕೂಡ ಬಯಸೋದಿಲ್ಲ. ಆದರೆ ರಾತ್ರಿ 12 ಗಂಟೆಗೆ ಆ ಮನೆಯಿಂದ ಒಂದು ದೀಪ ಉರಿಯುತ್ತೆ. ಆ ಊರಿನ ಜನರಿಗೆ ಎಲ್ಲರಿಗೂ ಕೂಡ ಗೊತ್ತಿತ್ತು ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ, ಆದ್ರೂ ಕೂಡ ಎಲ್ಲಿಂದ ದೀಪ ಹತ್ತಿದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ಹೇಳಲಿಕ್ಕೆ ಹೋಗ್ತಾ ಇರುವಂಥ ಕತೆ ಬರೀ ಕತೆ ಅಲ್ಲ, ಅವರ ಜೀವನದಲ್ಲಿ ನಡೆದಿರುವಂಥ ನಿಜವಾದ ಘಟನೆ ನನ್ನ ಮುಂದೆ ಒಬ್ಬರು ಶೇರ್ ಮಾಡ್ತಾರೆ. ಹೋಗಿದ್ದು 5 ಜನ, ಬಂದಿದ್ದು ಮಾತ್ರ 4 ಜನ. ಆದರೆ ಒಬ್ಬನು ಏನಾದ, ಅವನು ಎಲ್ಲಿಗೆ ಹೋದ, ಇಲ್ಲಿವರೆಗೂ ಕೂಡ ಅವನು ಸಿಕ್ಕಿಲ್ಲ. ಪೊಲೀಸ್ ಕೇಸ್ ಫೈಲಲ್ಲಿ ಅವರು ಇನ್ನೂವರೆಗೂ ಕೂಡ ಸರ್ಚಿಂಗ್ ಲಿಸ್ಟಲ್ಲೇ ಇದ್ದಾರೆ. ಆ ವ್ಯಕ್ತಿ ಎಲ್ಲಿಗೆ ಹೋದ, ಆ ರಾತ್ರಿ ಅವನ ಜೊತೆ ಏನು ನಡೀತು ಅನ್ನೋದನ್ನ ಇವತ್ತಿನ ಈ ಕಥೆಯಲ್ಲಿ ನೋಡ್ಬೋದು. ಇವತ್ತು ಹೇಳಲಿಕ್ಕೆ ಹೋಗ್ತಾ ಇರುವಂಥದ್ದು ಮಂಗಳೂರಿನ ಒಂದು ಸಣ್ಣ ಊರಿನ ಕತೆ. ಆ ಊರಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಮನೆ ಇತ್ತು, ಮನೆ ನಂಬರ್ 27. ಇವಾಗ್ಲೂ ಕೂಡ ಇದೆ. ಆ ಊರ ಹೆಸರನ್ನ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಆ ಹೇಳಿರುವಂತಹ ವ್ಯಕ್ತಿ ಆ ಊರ್ ಹೇಳ್ಬೇಡ, ಆ ಊರ ಹೆಸರು ಹೇಳ್ಬೇಡ ಅಂತೇಳಿ ಹೇಳಿದ್ರು. ಸರಿ ಬಿಡಪ್ಪ ಅಂತೇಳಿ ಆ ಮನೆ ನಂಬರ್ ಅಷ್ಟೇ ಹೇಳ್ದ. ಆ ಆಧಾರಿತ ಮೇಲೆ ನಾನು ಇವತ್ತಿನ ಕತೆ ಹೇಳ್ತಾ ಇದ್ದೀನಿ. ಈ ಮನೆ ನಿರ್ಮಿಸಿದ್ದು 1930ರಲ್ಲಿ. ಒಬ್ಬ ಶ್ರೀಮಂತ ಜಮೀನಿದಾರ ಈ ಒಂದು ಮನೆಯಲ್ಲಿ ಇರಬೇಕಂತೇಳಿ ಆ ಒಂದು ಮನೆಯನ್ನ ಕಟ್ಟಿಸ್ತಾನೆ. ಅವ್ರ ಹೆಸರು ಬಂದ್ಬಿಟ್ಟು ವೆಂಕಟರಮಣ ಅಯ್ಯಂಗರ್ ಅಂತೇಳಿ. ತುಂಬ ಖುಷಿಯಿಂದ, ತುಂಬ ಕಷ್ಟಪಟ್ಟು ದುಡಿದಿದ್ದ ಹಣದಿಂದ ಈ ಮನೆ ಕಟ್ಟಿಸ್ತಾರೆ. ಆದರೆ ಅವರು 3 ವರ್ಷ ಆ ಮನೆಯಲ್ಲಿ ಇರ್ತಾರೆ. ಆಮೇಲೆ ಏನಾದ್ರು ಅಂತೇಳಿ ಆ ಊರಿನವರಿಗೆ ಕೂಡ ಇಲ್ಲಿವರೆಗೂ ಗೊತ್ತಿಲ್ಲ. ಹತ್ತೊಂಬತ್ತು 33ರಲ್ಲಿ ಆ ಒಂದು ಮನೆಯಿಂದ ಒಂದು ಶಬ್ದ ಬರುತ್ತೆ. ನೆರೆಹೊರೆಯವರು ಓಡಿ ಬಂದು ನೋಡ್ತಾರೆ, ಆ ಮನೆಯಲ್ಲಿ ಸಂಪೂರ್ಣವಾಗಿ ಖಾಲಿ ಇರುತ್ತೆ. ಮನೆ ಬಾಗ್ಲ ತೆರೆದಿರತ್ತೆ, ಮನೆ ದೀಪ ಉರಿತಿರತ್ತೆ, ಅಲ್ಲಿರುವಂತ ಊಟದ ತಟ್ಟೆ ಹಾಗೆ ಬಿದ್ದಿರತ್ತೆ. ಬಟ್ ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ. 3 ಜನ ಮಕ್ಕಳು, ಗಂಡ, ಹೆಂಡತಿ, ಕೆಲಸಗಾರ, ಟೋಟಲ್ ಆಗಿ 6 ಜನ ಆ ಮನೆಯಿಂದ ಮಾಯವಾಗ್ತಾರೆ. ಎಲ್ಲಿ ಹೋದ್ರು ಅಂತೇಳಿ ಇಲ್ಲಿವರೆಗೂ ಗೊತ್ತಿಲ್ಲ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬಂದು ಆ ಮನೆಯ ಮೂಲೆಯಲ್ಲಿ ಹುಡುಕಾಡ್ತಾರೆ, ಯಾರು ಕೂಡ ಸಿಗೋದಿಲ್ಲ. ಮನೆ ಹಿಂದೆ ಒಂದು ಬಾವಿ ಇರುತ್ತೆ, ಆ ಬಾವಿಯಲ್ಲಿ ಕೂಡ ಹುಡುಕಾಡ್ತಾರೆ, ಯಾರು ಕೂಡ ಇರೋದಿಲ್ಲ. ಹಾಗಾದ್ರೆ ಅವ್ರು ಏನಾದ್ರು? ಈ ಘಟನೆ ನಂತರ ಈ ಮನೆ ಖಾಲಿ ಇದೆ ಅಂತೇಳಿ ಸಾಕಷ್ಟು ಜನ ಇರಲು ಬರ್ತಾರೆ, ಯಾರು ಕೂಡ ಆ ಮನೆಯಲ್ಲಿ ಇರೋದಿಲ್ಲ. ಒಂದು ದಿನ ಬಹಳ ಅಂದ್ರೆ ಇರ್ತಾರೆ, ಮತ್ತೆ ಎದ್ದು ಬಿದ್ದು ಓಡೋಗ್ತಾರೆ, ಯಾಕಂತೇಳಿ ಗೊತ್ತಿಲ್ಲ. ಹಾಗೆ ಒಂದು ಕುಟುಂಬ 1965ರಲ್ಲಿ ಒಂದು ಕುಟುಂಬ ಅಲ್ಲಿ ವಾಸಿಸ್ಬೇಕಂತೇಳಿ ಬರ್ತಾರೆ. ಅವರಿಗೆ ಈ ಒಂದು ಮನೆಯ ಇತಿಹಾಸ ಗೊತ್ತಿರಲಿಲ್ಲ, ಆದ್ರೂ ಕೂಡ ಬರ್ತಾರೆ. ಬಂದು 7 ದಿನ ಆ ಮನೆಯಲ್ಲೇ ಇರ್ತಾರೆ. 8ನೇ ದಿನಕ್ಕೆ ಅವರು ಮನೆ ಖಾಲಿ ಮಾಡಿಕೊಂಡು ಹೋಗಿರ್ತಾರೆ. ಯಾರಿಗೂ ಕೂಡ ಹೇಳೋದಿಲ್ಲ. ಮನೆಯಲ್ಲಿರುವಂಥ ವಸ್ತುಗಳು ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಅವರು ಕಾಣೆ ಆಗ್ತಾರೆ, ಎಲ್ಲಿಗೆ ಹೋದ್ರು. ಅವಾಗಿನಿಂದ ಆ ಮನೆಯ ಮೇಲ್ಛಾವಣಿ ಬಿದ್ದೋಗಿರುತ್ತೆ, ಮನೆ ಗೋಡೆ ಸೀಳುತ್ತಿರುತ್ತೆ, ಮನೆ ಬಾಗಿಲು ಮುರಿತಾ ಇರುತ್ತೆ, ಬೀಗ ಹಳೇದಾಗಿರುತ್ತೆ. ಒಬ್ಬ ಧೈರ್ಯಶಾಲಿ ಯುವಕ ಆ ಮನೆಯ ಒಳಗೆ ಹೋಗ್ತಾನೆ. ಅದು ಹೇಗೆ ಆ ದೀಪ ಉರಿಯತ್ತೆ ಅಂತೇಳಿ ಒಳಗೋಗಿ ನೋಡ್ತಾನೆ. ವಾಪಸ್ ಬಂದು ಆಸ್ಪತ್ರೆಯಲ್ಲಿ ಬಿದ್ದಿರ್ತಾನೆ. ಅವನ ಜೊತೆ ಏನಾಯ್ತು ಆ ದಿನ ಅಂತೇಳಿ ಕೇಳಿದ್ರೆ ಅವನು ಹೇಳಿದ ಒಂದೇ ಮಾತು, ಆ ಮನೆಯಲ್ಲಿ ಒಬ್ಳು ಹೆಂಗಸಿದ್ದಾಳೆ, ಬಿಳಿ ಸೀರೆ ಹಾಕೊಂಡು, ಆದರೆ ಅವಳಿಗೆ ಕಣ್ಣಿಲ್ಲ ಅಂತೇಳಿ. ಅವನು ಅಷ್ಟೇ ಹೇಳ್ತಾನೆ, ಬಿಟ್ಟು ಬೇರೆ ಏನು ಕೂಡ ಹೇಳೋದಿಲ್ಲ. 5 ಜನ ಫ್ರೆಂಡ್ಸು, ಕಾರ್ತಿಕ್, ರವಿ, ಮಂಜು, ಅರ್ಜುನ್, ದೀಪಿಕಾ ಅಂತೇಳಿ ತುಂಬ ಕ್ಲೋಸ್ ಆಗಿದ್ರು. ಡೈಲಿ ಕಾಲೇಜಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಮಂಗಳೂರಲ್ಲಿ ಯಾವುದೋ ಒಂದು ಕಾಲೇಜು, ವಾಪಸ್ ಹಳ್ಳಿಗೆ 5 ಜನ ಸೇರಿಬಿಟ್ಟೆ ಬರ್ತಾ ಇದ್ರು. ಅದರಲ್ಲಿ ಒಬ್ಳು ಹುಡುಗಿ ದೀಪಿಕಾ ಅಂತೇಳಿ, ಅವಳು ತುಂಬ ಧೈರ್ಯಶಾಲಿಯಾಗಿರುವಂಥ ಹುಡುಗಿ. ಸೊ ಏನೇ ಬಂದರೂ ಕೂಡ ಫೇಸ್ ಮಾಡುವಂಥ ಹುಡುಗಿ. ಅವಳಿಗೆ ದೆವ್ವ, ಭೂತ ಅನ್ನೋದ್ರ ಮೇಲೆ ಯಾವತ್ತೂ ಕೂಡ ನಂಬಿಕೆ ಇರಲಿಲ್ಲ. ಏನಂದ್ರೂ ಕೂಡ ನಗ್ತಾ ಇದ್ಲು, ಇವೆಲ್ಲ ನಿಮ್ಮ ಭ್ರಮೆ ಅಂತೇಳಿ ಅವರ ಸ್ನೇಹಿತರಿಗೆ ಹೇಳ್ತಾ ಇದ್ಲು. ಉಳಿದವರು ಸ್ವಲ್ಪ ಹಾಗೆ ಇದ್ರು, ಆ ಕಡೆ ನಂಬ್ತಾನೆ ಇರಲಿಲ್ಲ, ಈ ಕಡೆ ನಂಬೋರು ಕೂಡ ಇದ್ರು. ಒಂದು ದಿನ ಈ ದೀಪಿಕಾ ಏನು ಮಾಡ್ತಾಳೆ, ನಾವು ಮನೆ ನಂಬರ್ 27ಕ್ಕೆ ಹೋಗ್ಬೇಕಲ್ಲ, ರಾತ್ರಿ ಅಲ್ಲಿ ಏನು ನಡೆಯುತ್ತೆ ಅಂತೇಳಿ ನೋಡ್ಬೇಕಲ್ಲ ಅಂತೇಳಿ
ಅವರ ಸ್ನೇಹಿತರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅರ್ಜುನ್ ಹೇಳ್ತಾನೆ, ಬೇಡ ಕಣೆ, ಈ ಮನೆ ಸರಿ ಇಲ್ಲ, ಊರವರು ಏನೋ ವಿಚಿತ್ರಾಗಿ ಮಾತನಾಡ್ತಾರೆ, ಇಲ್ಲಿ ಹೋಗೋದು ಬೇಡ ಅಂತ. ನಿನಗೆ ಹೆದರಿಕೆ ಆಗ್ತಿದೆನಾ? ನೀನು ಬರೋದು ಬೇಡ ಬಿಡು. ಇಲ್ಲ, ಆ ಮೇಲ್ಛಾವಣಿ ಎಲ್ಲ ಬಿದ್ದಿದೆ, ಅಲ್ಲಿ ಹೋದರೆ ನಮ್ಮ ತಲೆ ಮೇಲೆ ಬೀಳುತ್ತೆ ಏನೋ ಅಂತೇಳಿ ಹೇಳ್ತಾರೆ. ಹಾಗಾದರೆ ಹೆಲ್ಮೆಟ್ ಹಾಕೊಂಡು ಹೋಗೋಣ ಬಿಡು ಅಂತೇಳಿ ಮಂಜು ಹೇಳ್ತಾರೆ. ಸರಿ ಅಂತೇಳಿ ಎಲ್ಲರೂ ನಗ್ತಾರೆ. ಹಾಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಎಲ್ಲರೂ ಕೂಡ ಒಪ್ಕೋತಾರೆ. ಒಂದು ರಾತ್ರಿ ಆ ಮನೆಗೆ ಹೋಗಬೇಕು, ಇಡೀ ರಾತ್ರಿ ಆ ಮನೆಯಲ್ಲೇ ಕಳಿಬೇಕು, ಅಲ್ಲಿ ನಡೆಯುವಂಥ ಘಟನೆನ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ 5 ಜನ ಡಿಸೈಡ್ ಮಾಡಿಕೊಂಡು ಆ ಮನೆ ಒಳಗೆ ಹೋಗ್ತಾರೆ. 2019 ಅಕ್ಟೋಬರ್ 28ರಂದು ಆ ಮನೆಯ ಮುಂದೆ ಹೋಗಿ ನಿಂತಿರ್ತಾರೆ. 5 ಜನ ಸ್ನೇಹಿತರು, 2 ಟಾರ್ಚು, ಅಷ್ಟರ ಹತ್ರ ಒಂದೊಂದು ಫೋನು, ಒಂದು ಸ್ಪೆಕ್ಟ್ರಮ್ ಡಿಟೆಕ್ಟರ್ ಅನ್ನೋ ಒಂದು ಆ್ಯಪು, ಕ್ಯಾಮ್ರಾ ಇಟ್ಕೊಂಡು ಆ ಮನೆಯೊಳಗೆ ಹೋಗ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸ್ಪೆಕ್ಟ್ರಮ್ ಡಿಟೆಕ್ಟರ್ ಅನ್ನೋ ಆ್ಯಪು ಕಾರ್ತಿಕ್ ಯೂಟ್ಯೂಬ್ ನೋಡಿ ಡೌನ್ಲೋಡ್ ಮಾಡ್ಕೊಂಡಿರ್ತಾನೆ. ಏನಾದರೂ ಒಂದು ವಿಶೇಷವಾಗಿರುವಂಥ ಅಸಾಮಾನ್ಯವಾಗಿರುವಂಥದ್ದು ಏನಾದ್ರು ಕಂಡ್ರೆ ಅದರಲ್ಲಿ ಡಿಟೆಕ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊತಾನೆ. ಮನೆ ಮುಂದೆ ನಿಂತಿರ್ತಾರೆ, ಬಾಗಿಲು ಹಾಕಿರುತ್ತೆ, ಹಳೆಯ ಮನೆ, ಗೋಡೆ ಸೀಳಿರುತ್ತೆ, ಏನೋ ಒಂದು ಅರ್ಧಂಬರ್ಧ ಕಲೆಗಳು ಹಾಗೆ ಬಿದ್ದಿರುತ್ತೆ. ಒಳಗೆ ಹೋಗ್ಬೇಕಂತೇಳಿ ಪ್ರಯತ್ನ ಪಡ್ತಾರೆ, ಬಟ್ ಬೀಗ ಹಾಕಿತ್ತು, ಅದನ್ನು ಹೆಂಗೆ ತೆಗಿಬೇಕಂತೇಳಿ ಗೊತ್ತಿಲ್ಲ. ಹೆಂಗೋ ಮಾಡಿ ಆ ಬೀಗ ಹೊಡಿತಾರೆ, ಬಟ್ ಒಳಗಡೆಯಿಂದ ಲಾಕ್ ಆಗಿರುತ್ತೆ. ಹೆಂಗೆ ಹೋಗಬೇಕು ಅಂತೇಳಿ ಆ ಮನೆ ಸುತ್ತಮುತ್ತ ಎಲ್ಲ ನೋಡಿದಾಕರ ಅವರಿಗೆ ಒಂದು ಸಣ್ಣ ಕಿಟಕಿ ಕಾಣಿಸುತ್ತೆ. ಆ ಕಿಟಕಿ ಒಳಗಡೆಯಿಂದ ಹೋಗಿ ಆ ಒಳಗಿರುವಂಥ ಬಾಗಿಲನ್ನು ತೆಗಿಬೋದು ಅಂತೇಳಿ ಹೇಳ್ತಾರೆ. ಸೊ ಯಾರು ಹೋಗ್ತೀರಾ ಅಂತೇಳಿ ಅವರೆಲ್ಲ ಡಿಸೈಡ್ ಮಾಡಿದಾಕರ ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ, ನಾ ಹೋಗಲ್ಲ ನೀ ಹೋಗಲ್ಲ ಅಂತೇಳಿ. ಸೊ ಫೈನಲಿ ಎಲ್ಲರೂ ಡಿಸೈಡ್ ಆದಮೇಲೆ ಅರ್ಜುನ್ ಏನು ಮಾಡ್ತಾನೆ, ನಾನು ಹೋಗ್ತೀನಿ ಅಂತೇಳಿ ಆ ಕಿಟಕಿಯಿಂದ ಒಳಗಿಡಿಯಲು ಪ್ರಯತ್ನ ಪಡ್ತಾನೆ. ಅವನಿಗೆ ಒಳಗೆ ಹೋಗಬೇಕು ಅಂತೇಳಿ ಅನಿಸ್ತಾ ಇರುತ್ತೆ. ಒಳಗೆ ಹೋಗ್ತಾನೆ. ಏನೋ ಒಂಥರ ಡಿಫ್ರೆಂಟ್ ಆಗಿರುವಂಥ ವೈಬು ಅವನಿಗೆ ಫೀಲ್ ಆಗ್ತಾ ಇರುತ್ತೆ. ಯಾರೋ ನನ್ನ ನೋಡ್ತಾ ಇದ್ದಾರೆ, ನನ್ನ ಹಿಂದೆ ಯಾರೋ ಬರ್ತಾ ಇದ್ದಾರೆ ಅಂತೇಳಿ ನೋಡ್ತಾನೆ. ಯಾರೂ ಕೂಡ ಇರೋದಿಲ್ಲ. ಆ ಕಿಟಕಿಯಿಂದ ಒಳಗಡೆ ಇಳಿತಾನೆ. ತುಂಬ ಹಳೆಯ ಮನೆ, ತುಂಬ ಧೂಳಿಂದ ತುಂಬಿಕೊಂಡಿರುತ್ತೆ. ಅಲ್ಲಿ ಇಲ್ಲಿ ಮುರಿದು ಬಿದ್ದಿರೋಂಥ ಕುರ್ಚಿಗಳು, ಮಡಿಕೆ ಮುರಿದಿರೋದು, ಕೆಲವೊಂದು ಚಾವಣಿ ತಳಗೆ ಬಿದ್ದಿರೋದು, ತುಂಬ ಕಸ ಬಿದ್ದಿರುತ್ತೆ, ಕಸ ಕಡ್ಡಿಗಳೆಲ್ಲ ತುಂಬಿರುತ್ತೆ. ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಸ್ವಲ್ಪ ಭಯ ಇರುತ್ತೆ, ಅಕ್ಕಪಕ್ಕ ಎಲ್ಲ ನೋಡ್ತಿರ್ತಾನೆ. ಸೊ ಹೊರಗಡೆಯಿಂದ ದೀಪಿಕಾ ಕೂಗ್ತಾ ಇರ್ತಾಳೆ, ಏ ಅರ್ಜುನ್ ಬಾಕಲ್ ತೆಗಿಯೋ, ನಾವು ಒಳಗೆ ಬರಬೇಕು, ಬಾಕಲ್ ತೆಗಿಯೋ ಅಂತೇಳಿ ಕೂಗ್ತಾ ಇರ್ತಾಳೆ. ಸೊ ಹಾಗಂತೇಳಿ ಅವನು ಓಡಿ ಹೋಗಿ ಆ ಬಾಕಲನ್ನು ತೆಗಿತಾನೆ. ಸೊ 5 ಜನ ಒಳಗಡೆ ಬರ್ತಾರೆ, ಸುತ್ತಮುತ್ತ ನೋಡ್ತಾರೆ. ಏನೋ ಒಂದು ಕೆಟ್ಟದಾಗಿರುವಂಥ ವಾಸನೆ ಬರ್ತಾ ಇರುತ್ತೆ. ಅದು ಯಾವ ವಾಸನೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ, ಬಟ್ ಅದೇನೋ ಕೆಟ್ಟದಾಗಿರುವಂಥ ಹಳೆಯ ವಾಸನೆ. ಮಣ್ಣು ಸ್ವಲ್ಪ ಒದ್ದೆ ಆಗಿರುತ್ತೆ. ಗೋಡೆ ಮೇಲೆ ಯಾವುದೋ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇರುತ್ತೆ. ಯಾವುದೋ ಒಂದು ಹೆಂಗಸು 40 ವಯಸ್ಸು ಆಗಿರ್ಬೋದು, ಬಟ್ ಆ ಫೋಟೋ ನೋಡಿದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿರುವಂಥ ಫೀಲು. ಅಲ್ಲಿ ಒಂದು ಹೆಣ್ಮಗಳಿದ್ದಾಳೆ, ಬಿಳಿ ಸೀರೆ ಹಾಕ್ಕೊಂಡು, ಬಟ್ ಅವಳಿಗೆ ಕಣ್ಣಿಲ್ಲ ಅಂತೇಳಿ ಕಾಣಿಸ್ತಿರುತ್ತೆ. ಸೊ ಅದರೊಳಗೆ ರವಿ ಹೇಳ್ತಾನೆ, ಇಲ್ಲ, ಆವಾಗಿನ ಕಾಲದಲ್ಲಿ ಸರಿಯಾಗಿ ಫೋಟೋ ಇರಲಿಲ್ಲ ಅಲ್ಲ, ಅದಕ್ಕೆ ಅಂದರೆ ಫೋಟೋ ತೆಗಿಯೋರು ಇರಲಿಲ್ಲ, ಅದಕ್ಕೆ ಈ ಥರ ಬಂದಿರ್ಬೋದು ಬಿಡು ಅಂತ. ಬಟ್ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಕಣ್ಣಿಲ್ಲ. ಆ ಕಣ್ಣು ಜಾಗದಲ್ಲಿ 2 ಕೆಂಪಾಗಿರೋಂಥ ಬ್ಲ್ಯಾಕ್ ಆಗಿರೋಂಥ ಟಿಕ್ಕನ್ನು ಇಟ್ಟಿರ್ತಾರೆ ಅಂತೇಳಿ, ಡಾಟ್ ಇಟ್ಟಿರ್ತಾರೆ. ಸೊ ಡಾಟ್ ಇರುತ್ತೆ, ಅದನ್ನು ನೋಡ್ಬಿಟ್ಟು ಏನೋ ಫೀಲ್ ಆಗ್ತಾ ಇರುತ್ತೆ, ಬಟ್ ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ಒಳಗೆ ಹೋಗ್ತಾ ಇರ್ತಾರೆ. ಸೊ ಒಳಗೆ ಹೋಗ್ತಿರ್ಬೇಕಾದ್ರೆ ಮಂಜು ಏನು ಮಾಡ್ತಾನೆ, ಕೆಳಗೆ ನೋಡ್ತಾನೆ. ಟಾರ್ಚ್ ಆನ್ ಮಾಡಿಬಿಟ್ಟು ತೆಳಗೆ ನೋಡಿದಾಗ ಅಲ್ಲಿ ಯಾರೋ ನಡೆದು ಬಂದಿರುವಂತಹ ಹೆಜ್ಜೆ ಗುರುತು ಕಾಣಿಸುತ್ತೆ. ನೋಡ್ರಿ, ಇಲ್ಲಿ ಯಾರೋ ನಡೆದಿದ್ದಾರೆ, ಯಾರೋ ಮುಂಚೆ ಬಂದಿದ್ದಾರೆ ಅಂತೇಳಿ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಈ ಮನೆ ಒಳಗೆ ಯಾರೂ ಕೂಡ ಬರೋದಿಲ್ಲ, ಆದ್ರೂ ಸಹ ಯಾರೋ ನಡೆದು ಹೋಗಿದ್ದಾರಲ್ಲ, ಅದು ಎಲ್ಲಿಂದ ಅಂದರೆ ಈ ಮೇನ್ ಡೋರಿಂದ ಆ ಒಂದು ಸ್ಟೆಪ್ಸ್ ತನಕ ಅಷ್ಟೇ, ಮುಂದೆ ಎಲ್ಲೂ ಕೂಡ ಆ ಹೆಜ್ಜೆ ಗುರುತುಗಳು ಇರಲೇ ಇಲ್ಲ. ಸೊ ಅದನ್ನೆಲ್ಲ ನೋಡ್ತಾರೆ. ಆಮೇಲೆ ದೀಪಿಕಾ ಹೇಳ್ತಾಳೆ, ಯಾರೋ ಒಬ್ಬರು ಕಳ್ಳರು ಬಂದಿರ್ಬೋದು ಬಿಡು, ಈ ಮನೇನ ಹುಡುಕಿರ್ಬೋದು ಬಿಡು ಅಂತೇಳಿ. ಸೊ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಹಾಗೆ ನೋಡ್ತಾರೆ. ಸೊ ಅಡುಗೆ ಮನೆ ಕಡೆ ನೋಡ್ತಾರೆ. ಸೊ ಅಲ್ಲೆಲ್ಲ ಪಾತ್ರೆಗಳು ಹಾಗೆ ಬಿದ್ದಿರುತ್ತೆ, ಹಾಲ್ ತುಂಬ ದೊಡ್ಡದಾಗಿರುತ್ತೆ. ಅಲ್ಲಿ ಇಲ್ಲಿ ಸ್ಪೈಡ್ರ್ಗಳೆಲ್ಲ ಮನೆ ಮಾಡ್ಕೊಂಡಿರುತ್ತೆ, ಹಕ್ಕಿಗೂಡುಗಳು, ಅಂದರೆ ಏನೋ ಫುಲ್ ಮಣ್ಣಿಂದ ತುಂಬಿಕೊಂಡಿರುತ್ತೆ, ಒಂದು ಫುಲ್ ಕತ್ಲಿರುತ್ತೆ. ಅವ್ರ ಟಾರ್ಚ್ ಬೆಳಕು ಮಾತ್ರ ಅಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗೆ ಒಳಗೆ ಹೋಗ್ತಾ ಇರ್ತಾರೆ, ಎಲ್ಲವನ್ನು ಕೂಡ ನೋಡ್ತಾರೆ. ಏನು ಅನ್ನಿಸ್ತಾ ಇರಲ್ಲ. ಅರ್ಜುನ ಒಂದು ಕ್ಷಣ ಅಂತಾನೆ, ಬನ್ನಿ ಹೋಗೋಣ ಇಲ್ಲಿಂದ. ಹುಚ್ಚ, ನಾವು ಇದು ಬಂದಿರೋದು ಇಡೀ ರಾತ್ರಿ ಕಳೆಯೋಕ್ಕೆ, ಒಂದೇ ದಿನ ಅಲ್ಲ ಅಂತೇಳಿ ದೀಪಿಕಾ ಹೇಳ್ತಾಳೆ. ಸರಿ ಬಿಡು ಅಂತೇಳಿ ಅಲ್ಲೇ ಇರ್ತಾರೆ.
ಕಾರ್ತಿಕ್ ಏನು ಮಾಡ್ತಾನೆ, ತನ್ನ ಕ್ಯಾಮ್ರಾವನ್ನು ತಗೊಂಡು ಶೂಟ್ ಮಾಡ್ತಾ ಇರ್ತಾನೆ. ಯಾಕಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಲ್ಲ, ಹಾಗಂತೇಳಿ ಶೂಟ್ ಮಾಡ್ತಾ ಇರ್ತಾನೆ. ಅಡಿಗೆ ಮನೆ, ಹಾಲು, ಸ್ಟೆಪ್ಸು, ಆಮೇಲೆ ಮೇಲ್ಮಹಡಿ ಎಲ್ಲವನ್ನು ಕೂಡ ಶೂಟ್ ಮಾಡ್ತಾ ಇರ್ತಾನೆ. ಕೊನೆಗೆ ಏನು ಮಾಡ್ತಾನೆ, ಒಂದು ಮೂಲೆಗೆ ಹೋಗಿ ಆ ಕ್ಯಾಮ್ರಾವನ್ನು ಇಡ್ತಾನೆ. ಇಟ್ಬಿಟ್ಟು ಆ ಒಂದು ಏನು ಹಾಲ್ ಇರುತ್ತಲ್ಲ ಆ ಜಾಗದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಇವ್ರು ಬರಬೇಕಾದ್ರೆ ಒಂದು ಬ್ಯಾಗಲ್ಲಿ ಎಷ್ಟಕ್ಕೊಂದು ಚೀಪ್ಸು, ಕುರ್ಕುರೆ, ನೀರಿನ ಬಾಟ್ಲಿ ಎಲ್ಲವನ್ನು ಕೂಡ ಎತ್ಕೊಂಡು ಬಂದಿದ್ರು. ಇಡೀ ರಾತ್ರಿ ಕಳಿಬೇಕಲ್ಲ, ಇನ್ನೂ ಒಂದು ಟೈಮ್ ಪಾಸ್ ಆಗಬೇಕಲ್ಲ ಅಂತೇಳಿ ಆ ಬ್ಯಾಗ್ ತುಂಬ ತುಂಬ್ಕೊಂಡು ಬಂದಿದ್ರು. ಅದನ್ನು ತೆಗೆದು ಸ್ವಲ್ಪ ಮಾತನಾಡ್ತಾರೆ, ಹರಟೆ ಮಾಡ್ತಾರೆ, ನಗುತ್ತಾರೆ, ಭೂತದ ಕಥೆಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಸೊ ಹಾಗೇ ಮಾತನಾಡ್ತಿರ್ಬೇಕಾದ್ರೆ 11:15 ಟೈಮ್ ಆಗಿರುತ್ತೆ. ಆ ಸಮಯದಲ್ಲಿ ಮಂಜು ನಿದ್ದೆಗೆ ಹೋಗ್ತಾನೆ. ಅವನಿಗೆ ನಿದ್ದೆ ಬರ್ತಿರುತ್ತೆ, ಅವ್ನು ನಿದ್ದೆಗೆ ಹೋಗ್ತಾನೆ. ಸೊ ಅವನ ಜೊತೆಗೆ ರವಿನೂ ಕೂಡ ನಿದ್ದೆ ಮಾಡ್ತಿರ್ತಾನೆ, ಕಾರ್ತಿಕ್ನು ಕೂಡ ನಿದ್ದೆ ಮಾಡ್ತಿರ್ತಾನೆ. ಬಟ್ ಅರ್ಜುನ್ ಮತ್ತು ದೀಪಿಕಾ ಆ ಸುತ್ತಮುತ್ತ ಮನೆಯಲ್ಲೆಲ್ಲ ನೋಡ್ತಾ ಇರ್ತಾರೆ, ಹಾಗೆ ಮಾತನಾಡ್ತಾ ಇರ್ತಾರೆ. ಏನೋ ಗೊತ್ತಿಲ್ಲ, ಮೇಲ್ಮಹಡಿನಿಂದ ಒಂದು ಶಬ್ದ ಕೇಳಿಸ್ಬರುತ್ತೆ. ಡಬ್ 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 ಅಂತೇಳಿ ಯಾರೋ ನಡೀತಿರುವಂಥ ಶಬ್ದ ಕೇಳಿಸುತ್ತೆ. ದೀಪಿಕಾ ಅರ್ಜುನ್ ಕೇಳ್ತಾಳೆ, ಏನೋ ಶಬ್ದ ಕೇಳಿಸ್ತಲ್ಲ, ಯಾರೋ ನಡೀತಿರುವಂಥ ಶಬ್ದ. ಹೌದು, ಮೇಲ್ಮಹಡಿನಿಂದ ಯಾರೋ ನಡೀತಿರುವಂಥ ಶಬ್ದ. ಅರ್ಜುನ್ ಹೇಳ್ತಾನೆ, ಯಾವುದೋ ನಾಯಿ ಬಂದಿರಬೇಕು. ದೀಪಿಕಾ ಹೇಳ್ತಾಳೆ, ಈ ಮನೆ ಹತ್ರ ಯಾವುದೇ ಥರದ ನಾಯಿ ಕೂಡ ಸುಳಿಯೋದಿಲ್ಲ, ಬಟ್ ಇದು ನಾಯಿ ಶಬ್ದ ಅಲ್ವಲ್ಲ, ಯಾವುದೋ ಒಂದು ಮನುಷ್ಯ ನಡೀತಿರುವಂಥ ಶಬ್ದ ಅಲ್ವಾ ಅಂತೇಳಿ. ಹೌದು, ಇರ್ಬೋದು ಅಂತೇಳಿ ಹಾಗೆಯೇ ಸ್ವಲ್ಪ ಗಮನ ಇಟ್ಟು ಕೇಳಿದಾಗ ಆ ಒಂದು ಶಬ್ದ ಆ ಸ್ಟೆಪ್ಸಿಂದ ತೆಳಗಿಳ್ಕೊಂಡು ಬರ್ತಾ ಇರುತ್ತೆ, ಇವ್ರ ಹತ್ರ ಬರ್ತಾ ಇರುತ್ತೆ. ಸೊ ಇವರಿಗೆಲ್ಲ ಭಯ ಆಗುತ್ತೆ. ಮಂಜುಗೆ, ಕಾರ್ತಿಕ್ಗೆ, ರವಿಗೆ ಎಬ್ಬಿಸ್ತಾರೆ. ಎದ್ದೇಳ್ರೋ, ಯಾವುದೋ ಒಂದು ಶಬ್ದ ನಮಗೆ ಕೇಳಿಸ್ತಾ ಇದೆ, ಯಾವುದೋ ಒಂದು ಶಬ್ದ ಕೇಳಿಸ್ತಾ ಇದೆ. 5 ಜನ ಎದ್ದುಬಿಟ್ಟು ಆ ಸ್ಟೆಪ್ಸ್ ಕಡೆ ನೋಡ್ತಾರೆ, ಯಾರೂ ಕೂಡ ಇರೋದಿಲ್ಲ. ಆದರೆ ಆ ಸ್ಟೆಪ್ಸ್ ಮೇಲೆ ಆ ಕಾಲಿನ ಹೆಜ್ಜೆ ಇರುತ್ತೆ, ಗುರುತಿರುತ್ತೆ. ಅದನ್ನು ನೋಡಿಬಿಟ್ಟು ಆನ್ ಮಾಡ್ಕೊಂಡು ನೋಡ್ತಾನೆ. ರವಿ ಜೋರಾಗಿ ಕಿರಿಸ್ತಾನೆ, ನೋಡ್ರೋ ಇಲ್ಲಿ ಅಡಿಗೆ ಮೂಲೆ ಯಾರೋ ಒಬ್ರು ನಿಂತಿದ್ದಾರೆ, ಯಾರದು ಅಂತೇಳಿ ಒಂದು ನೆರಳು ಆಕೃತಿ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲರೂ ಕೂಡ ತಿರುಗಿ ನೋಡ್ತಾರೆ. ಅಲ್ಲಿ ಏನೋ ಒಂದು ನೆರಳು ಕಾಣಿಸ್ತಾ ಇರುತ್ತೆ, ದೊಡ್ಡದಾಗಿರುವಂಥ ತಲೆ, ಉದ್ದ ಕೈ ಹಾಗೆ ಕಾಣಿಸ್ತಾ ಇರುತ್ತೆ. ಟಾರ್ಚ್ ಹಾಕಿ ನೋಡ್ತಾರೆ, ಯಾರೂ ಕೂಡ ಇರೋದಿಲ್ಲ. ಸೊ ಹಾಗೆ ಫೀಲ್ ಆಗ್ತಾ ಇರುತ್ತೆ, ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಕಾರ್ತಿಕ್ಕು ಆ ಕ್ಯಾಮ್ರಾವನ್ನು ತಗೊಂಡು ಲೈವ್ ಶೂಟ್ ಮಾಡೋಣ ಅಂತ ಏನು ಮಾಡ್ತಾನೆ, ಶೂಟ್ ಮಾಡ್ತಾ ಇರ್ತಾನೆ, ಎಲ್ಲ ಕಡೆ ಶೂಟ್ ಮಾಡ್ತಾ ಇರ್ತಾನೆ. ಸೊ ಕಾರ್ತಿಕ್ ಒಂದು ಕಡೆ ಇದ್ದರೆ ಇವ್ರು 4 ಜನ ಒಂದು ಕಡೆ ಇರ್ತಾರೆ. ಕಾರ್ತಿಕ್ ಈ 4 ಜನದ ಕಡೆ ಆ ಕ್ಯಾಮ್ರಾ ತಿರುಗಿಸಿದಾಕರ ಕಾರ್ತಿಕ್, ಓ ಮೈ ಗಾಡ್, ನೋಡಿ ಇಲ್ಲಿ ಏನೋ ಕಾಣಿಸ್ತಾ ಇದೆ ನನಗೆ ಅಂತೇಳಿ ಜೋರಾಗಿ ಕಿರಿಸ್ತಾರೆ. 4 ಜನ ಓಡಿ ಬರ್ತಾರೆ. ಆ 4 ಜನ ಜೊತೆ ಯಾವುದೋ ಒಂದು ಹೆಂಗಸು, ಆ ಫೋಟೋ ಅಲ್ಲಿ ಇರುವಂಥ ಹೆಂಗಸು ಅವರಿಗೆ ಕಾಣಿಸ್ತಾ ಇರ್ತಾಳೆ. ಕಣ್ಣಾರೆ ನೋಡಿದ್ರೆ ಅಲ್ಲಿ ಯಾರು ಕೂಡ ಇಲ್ಲ, 4 ಜನ ಕಾಣಿಸ್ತಿರುತ್ತೆ. ಬಟ್ ಆ ಕ್ಯಾಮ್ರಾದಲ್ಲಿ 5 ಜನ ಕಾಣಿಸ್ತಿರ್ತಾರೆ. ಯಾರಪ್ಪ ಅಂದರೆ ರವಿ, ಮಂಜು, ಅರ್ಜುನ್, ದೀಪಿಕಾ ಪ್ಲಸ್ ಒಂದು ಹೆಂಗಸು. ಅವಳಿಗೆ ಕಣ್ಣಿಲ್ಲ, ಮುಖ ಇದೆ, ಕೂದಲು ಹಿಂಗೆ ಅಂದರೆ ಕೂದಲು ಹಾರಾಡ್ತಾ ಇದ್ದಾವೆ, ಬಟ್ ಅಲ್ಲಿದ್ದಾಳೆ ಅವಳು, ಅವ್ರ ಜೊತೆ ನಿಂತಿದ್ದಾಳೆ. ಸೊ ಇದನ್ನು ಅಷ್ಟು ಕೂಡ ಗಾಬರಿ ಆಗ್ತಾರೆ. ವಾಪಸ್ಸು ಆ ಒಂದು ಹಾಲಲ್ಲಿ ಎಲ್ಲ ಕಡೆ ನೋಡಿದಾಕರ ಒಂದು ಸಣ್ಣ ಕನ್ನಡಿ ಕಾಣಿಸುತ್ತೆ. ಆ ಕನ್ನಡಿ ಒಳಗೆ ಏನೋ ಒಂದು ವಿಚಿತ್ರ ಕಾಣಿಸ್ತಿರುತ್ತೆ. ಅದನ್ನು ಕ್ಲೀನಾಗಿ ಒರೆಸ್ತಾರೆ. ಮಂಜು ಹೇಳ್ತಾನೆ, ನಾವು ಮುಂಚೆ ಬಂದಾಕರ ಈ ಕನ್ನಡಿ ಇಲ್ಲಿ ಇರಲಿಲ್ಲ ಅಲ್ಲ. ಅರ್ಜುನ್ ಹೇಳ್ತಾಳೆ, ಇಲ್ಲ ನಾವು ಸರಿಯಾಗಿ ಗಮನಿಸಿಲ್ಲ, ನಾವು ಸೀದಾ ಬಂದುಬಿಟ್ಟು ಅಡುಗೆ ಮನೆಯೇ ನೋಡಿದ್ದೀವಿ, ಬಟ್ ಈ ಕನ್ನಡಿ ಇರೋದು ನಾವು ನೋಡಿಲ್ಲ ಅಂತೇಳಿ ಹೇಳ್ತಾರೆ. ಹೌದಾ, ಹಾಗಂತೇಳಿ ಮತ್ತೇನು ಮಾಡ್ತಾರೆ, ಆ ಕನ್ನಡಿ ಕಡೆ ನೋಡ್ತಿರ್ತಾರೆ, ಅದನ್ನು ಕ್ಲೀನಾಗಿ ಒರೆಸ್ತಾರೆ. ಆ ಕನ್ನಡಿ ಒಳಗೆ ನೋಡಿದಾಕರ ಅವರಿಗೆ ಮತ್ತೆ ಯಾವುದೋ ಒಂದು ಹೆಂಗಸು ಅಲ್ಲಿ ಅವ್ರ ಜೊತೆ ಹಾರಾಡ್ತಿರೋಂಗೆ ಕಾಣಿಸುತ್ತೆ. ಮೇಲೆ ಕಾಲು, ಕೆಳಗೆ ಮುಖ, ಈ ಕಡೆ ಮೇಲೂ ಕೂಡ ಇಲ್ಲ, ಈ ಕಡೆ ಕೆಳಗೂ ಕೂಡ ಇಲ್ಲ, ಮಧ್ಯದಲ್ಲಿ ಹಾರಾಡ್ತಿರುವಂಥದ್ದು ಕಾಣಿಸುತ್ತೆ. ಸೊ ಕಾರ್ತಿಕ್ ಮತ್ತೆ ಶಾಕ್ ಆಗ್ತಾನೆ. ಸೊ ಯಾರು ಕೂಡ ಕನ್ನಡಿಯನ್ನು ನೋಡಬೇಡ್ರಿ ಅಂತ. ಅಷ್ಟೊತ್ತಿಗೆ ನಿನಗೆ ಇದು ಯಾವುದೋ ನಿಮ್ಮ ಭ್ರಮೆ ಇರಬೇಕು ಅಂತೇಳಿ ಒಬ್ಬೊಬ್ಬರು ಏನು ಮಾಡ್ತಾರೆ, ಆ ಕನ್ನಡಿಯನ್ನು ನೋಡ್ತಾರೆ. ಅವ್ರ ಜೊತೆ ಒಂದು ಹೆಂಗಸು ಕಾಣಿಸ್ತಾ ಇರ್ತಾಳೆ. ಬಟ್ ಅಕ್ಕಪಕ್ಕ ನೋಡಿದ್ರೆ ಯಾವುದೇ ಥರದ ಹೆಂಗಸು ಕಾಣಿಸ್ತಾ ಇರಲ್ಲ, ಬಟ್ ಆ ಕನ್ನಡಿ ಒಳಗೆ ನೋಡಿದ್ರೆ ಯಾವುದೋ ಒಂದು ಹೆಂಗಸು ಕಾಣಿಸ್ತಾ ಇರ್ತಾಳೆ. ಸೊ ಏನು ಮಾಡ್ತಾರೆ, ಅಷ್ಟು ಕೂಡ ಅಲ್ಲಿಂದ ಓಡಿ ಬರ್ತಾರೆ. ಬಟ್ ಕಾರ್ತಿಕ್ ಏನು ಮಾಡ್ತಾನೆ, ಅವರ ಕ್ಯಾಮ್ರಾವನ್ನು ಅದೇ ಮೂಲೆಯಲ್ಲಿ ವಾಪಸ್ ಇಟ್ಟು ಡೋರ್ ಹತ್ರ ಬರ್ತಾನೆ.
ಫಸ್ಟು 4 ಜನ ಪ್ಲಸ್ ಕಾರ್ತಿಕ್ ಸೇರಿಕೊಂಡು 5 ಜನ ಡೋರ್ ಹತ್ರ ಬರ್ತಾರೆ. ಡೋರನ್ನು ಎಳೀಲಿಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಡೋರ್ ಓಪನ್ ಆಗೋದೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಡೋರ್ ಓಪನ್ ಆಗ್ತಾ ಇರಲ್ಲ. ಅಲ್ಲೇ ಒಂದು ಸಣ್ಣ ಕಲ್ಲಿರುತ್ತೆ, ಅದನ್ನು ಒಂದು ಕಿಟಕಿಗೆ ಒಕ್ಕಾಡ್ತಾರೆ, ಬಟ್ ಆ ಕಿಟಕಿಯ ಗ್ಲಾಸ್ ಒಡೆಯೋದಿಲ್ಲ, ವಾಪಸ್ ಬರುತ್ತೆ. ಎಲ್ಲರೂ ಕೂಡ ಶಾಕ್ ಆಗುತ್ತೆ. ದೀಪಿಕಾ ಫೋನ್ ತೆಗಿತಾಳೆ, ಅವಳ ಫೋನಲ್ಲಿ ಸಿಗ್ನಲ್ ಇರೋದಿಲ್ಲ. ಅರ್ಜುನ್ ಕೂಡ ಫೋನ್ ತೆಗಿತಾನೆ, ಅವನ ಫೋನಲ್ಲೂ ಕೂಡ ಸಿಗ್ನಲ್ ಇರೋದಿಲ್ಲ. ಕಾರ್ತಿಕ್, ಮಂಜು, ರವಿ ಎಲ್ಲರೂ ಕೂಡ ಫೋನ್ ತೆಗಿತಾರೆ, ಯಾರ ಫೋನಲ್ಲೂ ಕೂಡ ಸಿಗ್ನಲ್ ಇರೋದಿಲ್ಲ. ಏನಪ್ಪ ಮಾಡೋದು ಅಂತೇಳಿ ಎಲ್ಲರೂ ಕೂಡ ಭಯ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಈ ದೀಪಿಕಾನವಳು ಜೋರಾಗಿ ಕಿರಿಸ್ತಾಳೆ. ಸೊ ಏನಾಯಿತು, ನಾವು ಎಷ್ಟರು ಇದೀವ ಅಂಥೇಳಿ ಆ ದೀಪಿಕಾ ಕೇಳಿದಾಗ, ಇದೀವಲ್ಲ. ಸೊ ಅರ್ಜುನ್ ಇದ್ದಾನೆ, ರವಿ ಇದ್ದಾನೆ, ಕಾರ್ತಿಕ್ ಇದ್ದಾನೆ, ನೀನಿದೆಯಾ, ಮಂಜು ಇದ್ದಾನೆ. ಮಂಜು ಎಲ್ಲಿ? ಮಂಜು ಕಾಣಿಸ್ತಾನೆ ಇಲ್ಲ. ಸೊ ಎಲ್ಲರೂ ಕೂಡ ಮಂಜುನ ಕೂಗ್ತಾ ಇರ್ತಾರೆ, ಮಂಜು ಎಲ್ಲಿ ಹೋದ, ಇಷ್ಟೊತ್ತನ ಇಲ್ಲಲ್ಲ, ನಾವು 5 ಬಟ್ ಮಂಜು ಎಲ್ಲಿ ಅಂತೇಳಿ ಕೇಳ್ತಾರೆ. ಬಟ್ ಅಲ್ಲಿ ಮಂಜು ಕಾಣಿಸೋದೇ ಇಲ್ಲ. ಅಷ್ಟೊತ್ತಿಗೆ ಮಂಜು ಅಂತೇಳಿ ಕಾರ್ತಿಕ್ ಜೋರಾಗಿ ಕೂಗ್ತಾನೆ. ಮಂಜು ಯಾವುದೇ ಥರದ ಶಬ್ದನೇ ಮಾಡೋದಿಲ್ಲ. ಪೂರ್ತಿ ಮೌನದಿಂದ ಆ ಮನೆ ತುಂಬಿಕೊಂಡಿರುತ್ತೆ. ಅವರಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಮತ್ತು ಏ ಮಂಜು ಅಂತೇಳಿ ದೀಪಿಕಾ ಕೂಗ್ತಾಳೆ, ರವಿ ಕೂಗ್ತಾನೆ, ಕಾರ್ತಿಕ್ ಕೂಗ್ತಾನೆ, ಅರ್ಜುನ್ ಕೂಗ್ತಾನೆ, ಬಟ್ ಮಂಜು ಓನೇ ಕೊಡೋದಿಲ್ಲ. ಸೊ ಹಾಗೆ ಮತ್ತೆ ಪ್ರಯತ್ನ ಪಡ್ತಿರ್ತಾರೆ. ಆ ಬಾಕಲು ಎಳೆಯಲಿಕ್ಕೆ ಅವ್ರ ಕಡೆ ಆಗ್ತಾ ಇರಲ್ಲ. ಏನೋ ಮಾಡೋದು ಇವಾಗ ಅಂತೇಳಿ ವಿಚಾರ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಮೇಲ್ಮಾಡಿನಿಂದ ಯಾವುದೋ ಒಂದು ಅಳುವಂಥ ಶಬ್ದ ಕೇಳಿಸುತ್ತೆ. ಯಾವುದೋ ಒಂದು ಸಣ್ಣ ಮಗು ಅಳ್ತಾ ಇರೋದು. ದೀಪಿಕಾ ಹೇಳ್ತಾಳೆ, ನೋಡಿ ಇಲ್ಲಿ ಯಾವುದೋ ಒಂದು ಮಗು ಅಳ್ತಾ ಇದೆ, ಬನ್ನಿ ಹೋಗಿ ನೋಡೋಣ ಅಂತೇಳಿ. ಅರ್ಜುನ್ ಹೇಳ್ತಾನೆ, ಬೇಡ, ಇದು ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ, ಹೋಗೋದು ಬೇಡ, ಒಂದು ಕಡೆ ನಿಂತ್ಕೊಳ್ಳೋಣ ಅಂತೇಳಿ. ಬಟ್ ಇವ್ರಿಗೆ ಭಯ ಆಗ್ತಿರೋದೇನೆಂದರೆ ಅಲ್ಲಿ ಮಂಜು ಇರೋದಿಲ್ಲ. ಅದು ಇವರಿಗೆಲ್ಲ ಭಯ ಆಗ್ತಿರುತ್ತೆ. ಮಂಜು ಎಲ್ಲಿ ಹೋದ ಅಂತೇಳಿ ಗೊತ್ತಿಲ್ಲ. ಎಲ್ಲ ಕಡೆ ಟಾರ್ಚ್ ಹಾಕಿ ನೋಡ್ತಾರೆ, ಬಟ್ ಯಾರೂ ಕೂಡ ಅಲ್ಲಿ ಇರೋದಿಲ್ಲ. ಅಷ್ಟೊತ್ತಿಗೆ ಏನಾಗ್ತಿರುತ್ತೆ, ಆ ಟಾರ್ಚು ಬ್ಯಾಟ್ರಿ ಲೋ ಆಗ್ತಾ ಇರುತ್ತೆ, ಫುಲ್ಲು ಲೋ ಆಗ್ತಾ ಇರುತ್ತೆ. ಅರ್ಜುನ್ ಹೇಳ್ತಾನೆ, ನಾವು ಈ ಟಾರ್ಚು ಆಫ್ ಆಗೋಕ್ಕಿಂತ ಮೊದಲು ಈ ಜಾಗದಿಂದ ಖಾಲಿ ಮಾಡಬೇಕು, ಅದು ಎನಿ ಕಂಡೀಷನ್ ಏನೇ ಆಗಲಿ ಅಂತೇಳಿ. ಅಷ್ಟೊತ್ತಿಗೆ ಮಂಜು ಮೇಲ್ಮಹಡಿನಿಂದ ಕೂಗ್ತಾನೆ, ಬರ್ರೋ ಇಲ್ಲಿ, ಏನೋ ಒಂದು ವಿಚಿತ್ರ ಆಗಿರುವಂತಹ ಆಕೃತಿ ಕಾಣಿಸ್ತಾ ಇದೆ ನನಗೆ, ಬರ್ರೋ ಅಂತೇಳಿ ಎಲ್ಲರೂ ಕೂಡ ಕರೀತಾ ಇರ್ತಾರೆ. ಅರ್ಜುನ್ ಏನು ಮಾಡ್ತಾನೆ, ಬಂದೆ ತಡಿ ಅಂತೇಳಿ ವಾಪಸ್ ಓಡ್ತಾ ಇರ್ತಾನೆ. ಬಟ್ ದೀಪಿಕಾ ಅವಳ ಒಂದು ಗಟ್ಟಿ ಧ್ವನಿಯಿಂದ ಕೂಗ್ತಾಳೆ, ಬೇಡ ಅರ್ಜುನ್, ಹೋಗಬೇಡ, ಅದು ಕಾರ್ತಿಕ್ ಧ್ವನಿ ಅಲ್ಲ ಅಂತೇಳಿ ಹೇಳ್ತಾಳೆ. ಅರ್ಜುನ್ ಹೇಳ್ತಾನೆ, ಇಲ್ಲ, ನಾನು ಮಂಜು ಜೊತೆ 3 ವರ್ಷ ಇದ್ದೀನಿ, ನನಗೆ ಅವನ ಧ್ವನಿ ಗೊತ್ತು, ಇದು ಅವನೇ ಅಂತೇಳಿ. ಬಟ್ ಅಷ್ಟರು ಕೂಡ ಏನು ಮಾಡ್ತಾರೆ, ನೀವು ಒಬ್ಬನೇ ಹೋಗೋದು ಬೇಡ, ಎಲ್ಲರೂ ಸೇರಿ ಹೋಗೋಣ ಅಂತೇಳಿ ಮೇಲ್ಮಹಡಿಗೆ ಹೋಗ್ತಾರೆ. ಹೋಗಿ ನೋಡ್ತಾರೆ, ಸಂಪೂರ್ಣವಾಗಿರುವಂಥ ಕತ್ತಲು, ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಬಟ್ ಹೆಜ್ಜೆ ಗುರುತು ಮಾತ್ರ ಅಲ್ಲಿ ಇರುತ್ತೆ. ಅಲ್ಲಿ ಯಾರೂ ಕೂಡ ಇರೋದಿಲ್ಲ, ಫುಲ್ಲು ಕತ್ತಲಿರುತ್ತೆ. ಏನು ಮಾಡ್ತಾರೆ, ವಾಪಸ್ ಮತ್ತೆ ಕೆಳಗಡೆ ಬರ್ತಾರೆ. ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ, ಫುಲ್ಲು ರಾತ್ರಿ ಆಗಿರುತ್ತೆ. ಅಷ್ಟೊತ್ತಿಗೆ ರಾತ್ರಿ 12:30 ಏನು ಮಾಡಬೇಕು ಅಂತೇಳಿ ಗೊತ್ತಿರಲ್ಲ. ಬಟ್ ಊರಿನ ಹೊರಗಡೆ ಒಂದು ದೀಪ ಉರಿಯೋದು ಇವರಿಗೆಲ್ಲ ಕಾಣಿಸ್ತಾ ಇರುತ್ತೆ. ಇನ್ನೂ ಒಂದು ಅವರು ಮಿಸ್ಟೇಕ್ ಮಾಡಿರೋದೇನು ಗೊತ್ತಾ, ಅವರು ಬಂದಿರೋದು ಅಮಾವಾಸ್ಯೆಯ ರಾತ್ರಿ ದಿನ, ಫುಲ್ಲು ಕತ್ತಲಿರುತ್ತೆ, ಆ ದಿನ ಚಂದ್ರನೇ ಇರೋದಿಲ್ಲ. ಬಟ್ ಆ ಮನೆಯಿಂದ ಅಮಾವಾಸ್ಯೆ ದಿನ ಒಂದು ದೀಪ ಉರಿತಿರುತ್ತೆ, ಅದು ಊರವರಿಗೆ ಗೊತ್ತು. ಬಟ್ ಈ ಹುಡುಗರಿಗೆ ಆ ವಿಷಯ ಗೊತ್ತಿರಲಿಲ್ಲ. ಹೊರಗಡೆಯಿಂದ ದೀಪ ಉರಿತಿರುತ್ತೆ, ಬಟ್ ಇವರಿಗೆ ಒಳಗಡೆಯಿಂದ ಯಾವುದೇ ಥರದ ದೀಪ ಕಾಣಿಸೋದಿಲ್ಲ. ಹಾಗೆ ಭಯ ಪಡ್ತಿರ್ತಾರೆ. ರವಿ ಏನು ಮಾಡ್ತಾನೆ, ಅಲ್ಲಿ ನೋಡಿ ಅಡುಗೆ ಮನೆ ಇದೆಯಲ್ಲ, ಅದ್ರ ಹಿಂದೆ ಒಂದು ಬಾವಿ ಇದೆ, ಒಂದು ಚಿಕ್ಕ ಗೋಡೆ ಇದೆ, ಅಲ್ಲಿಂದ ನಾವು ಹಾರಿ ಹೋಗೋಣ ಬನ್ನಿ ಅಂತೇಳಿ ಹೇಳ್ತಾರೆ. ಒಳ್ಳೆಯ ಉಪಾಯ, ಬನ್ನಿ ಹೋಗೋಣ ಅಂಥೇಳಿ ಎಲ್ಲರೂ ಕೂಡ ಒಬ್ಬರು ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸಣ್ಣ ಗೋಡೆ ಇರುತ್ತೆ. ಫಸ್ಟು ರವಿ ಹಾರ್ತಾನೆ, ಅರ್ಜುನ್, ಆಮೇಲೆ ಈ ಕಾರ್ತಿಕ್, ಆ ದೀಪಿಕಾನು ಕೂಡ ಆ ಗೋಡೆಯಿಂದ ಹಾರಿಸ್ತಾರೆ. ಆಮೇಲೆ ಅವನು ಕಾರ್ತಿಕ್ನು ಕೂಡ ಬರ್ತಾರೆ. ಆ ಬಾವಿ ಹತ್ರ ಮಂಜು ಸುಮ್ಮನೆ ನಿಂತಿರ್ತಾನೆ. ರವಿ ನೋಡ್ತಾನೆ, ಏ ಮಂಜು, ಅಲ್ಲಿ ಏನು ಮಾಡ್ತಾ ಇದೀಯಾ, ಎಷ್ಟೊತ್ತನ ನಾವು ನಿನಗೆ ಹುಡುಕ್ತಾ ಇದ್ದೀವಿ, ನೀನು ಎಲ್ಲಿ ಹೋಗಿದ್ದೀಯಾ ಅಂತೇಳಿ ಕೇಳ್ತಾನೆ. ಅವನು ಯಾವುದೇ ಥರದ ಮಾತೇ ಆಡೋದಿಲ್ಲ. ಅಷ್ಟೊತ್ತಿಗೆ ಮಂಜು ಅವನ ಕಣ್ಣಿನ ಗುಡ್ಡೆ ಏನಿರುತ್ತಲ್ಲ, ಅದ್ರ ಪಕ್ಕ ಫುಲ್ ಡಾರ್ಕ್ ಸರ್ಕಲ್ ಬಂದಿರುತ್ತೆ. ಯಾಕೆ ಬಂದಿರುತ್ತೆ ಅಂತೇಳಿ ಗೊತ್ತಿರಲ್ಲ.
ಇನ್ನೇನೋ ಮಂಜು ಆ ಬಾವಿ ಒಳಗೆ ಜಿಗಿತಾನೆ ಅಂತೇಳಿ ಅಂದ್ಕೊಂಡಿರ್ತಾನೆ. ಬಟ್ ರವಿ ಓಡಿ ಹೋಗಿ ನೋಡ್ತಾನೆ, ಅಷ್ಟೊತ್ತಿಗೆ ಮಂಜು ಅಲ್ಲಿ ಮಾಯವಾಗ್ತಾನೆ. ಇದು ಯಾಕೋ ಡಿಫ್ರೆಂಟ್ ಆಗಿರುವಂತಹ ಫೀಲ್ ಬರ್ತಿದೆ ಅಂಥೇಳಿ 4 ಜನ ಏನು ಮಾಡ್ತಾರೆ, ಅಲ್ಲಿಂದ ಓಡೋಗ್ತಾರೆ. ಮಂಜು ಅಲ್ಲೇ ಇದ್ದ, ಬಟ್ ಎಲ್ಲಿ ಹೋಗಿದ್ದಾನೆ ಅಂತೇಳಿ ಗೊತ್ತಿಲ್ಲ. ಬಟ್ ಇವ್ರು 4 ಜನ ಆ ಜಾಗ ಬಿಟ್ಟು ಓಡೋಗ್ತಾರೆ. ಈ ಮನೆ ನಂಬರ್ 27 ಸರಿ ಇಲ್ಲ ಅಂಥೇಳಿ ಆ 4 ಜನ ಓಡಿ ಹೋಗಿ ರಸ್ತೆ ತಲುಪೋಕ್ಕೆ ಒಂದು 10 ನಿಮಿಷ ಆಗುತ್ತೆ. ಅಲ್ಲಿ ಸ್ವಲ್ಪ ವೆಹಿಕಲ್ಸ್ಗಳು ಅಡ್ಡಾಡ್ತಾ ಇರ್ತವೆ, ಕೈ ಮಾಡ್ತಾರೆ, ಯಾವುದೇ ಥರದ ವೆಹಿಕಲ್ಸ್ ನಿಲ್ಲಿಸೋದಿಲ್ಲ. ಯಾವುದೋ ಒಂದು ಮುದುಕ, ಅವನ ವಯಸ್ಸು ಅಷ್ಟೇ ಒಂದು 65-70 ಇರ್ಬೋದು, ಒಂದು ವಾಹನ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ಕೈ ಹಾಕಿದಾಕರ ಅವ್ನು ನಿಂದಿರ್ಸ್ತಾನೆ. ಏನಾಯ್ತು ಮಕ್ಕಳ, ಯಾಕೆ ಇಷ್ಟಕ್ಕೊಂದು ಗಾಬರಿ ಆಗಿದ್ದೀರಾ? ದೀಪಿಕಾ ಹೇಳ್ತಾಳೆ, ಈ ಮನೆ ನಂಬರ್ 27 ಅಲ್ಲಿ ನಮ್ಮ ಒಬ್ಬ ಸ್ನೇಹಿತ ಸಿಕ್ಕಾಕೊಂಡಿದ್ದಾನೆ, ಪಟ್ನೆ ಬೇಗನೆ ಪೊಲೀಸರಿಗೆ ಫೋನ್ ಮಾಡಿ ಅವನಿಗೆ ಕಾಪಾಡಿ ಅಂತೇಳಿ ಆ ಮುದುಕನ ಹತ್ರ ಕೇಳ್ಕೊಂಡಾಕರ. ನೀವು ಇಷ್ಟೇ ಜನ ಹೋಗಿದ್ರಾ? ಇಲ್ಲ, ನಾವು 5 ಜನ ಹೋಗಿದ್ವಿ. 5 ಜನನ? 5 ವರ್ಷದ ಹಿಂದೆನೂ ಕೂಡ 5 ಜನ ಹೋಗಿದ್ರು, ಬಟ್ 4 ಜನ ವಾಪಸ್ ಬಂದಿದ್ರು. ಆ ಮುದುಕ ಏನೋ ಒಂದು ಹೇಳಲಿಕ್ಕೆ ಹೋಗ್ತಾ ಇರ್ತಾನೆ, ಬಟ್ ಇವರು ಗಾಬರಿ ಪಡ್ತಿರೋದನ್ನು ನೋಡಿಬಿಟ್ಟು ಪೊಲೀಸರಿಗೆ ಫೋನ್ ಮಾಡ್ತಾರೆ. ರಾತ್ರಿ 1 ಗಂಟೆ ಆಗಿರುತ್ತೆ. ಪೊಲೀಸರು ಬರ್ತಾರೆ, ಆ ಮನೆಯಲ್ಲಿರುವಂತಹ ಎಲ್ಲ ಮೂಲೆಯನ್ನು ಹುಡುಕ್ತಾರೆ. ಅಲ್ಲಿ ಕಾರ್ತಿಕ್ ಇರೋದಿಲ್ಲ. ಬಾವಿ ನೋಡ್ತಾರೆ, ಎಲ್ಲೂ ಕೂಡ ಕಾರ್ತಿಕ್ ಇರೋದಿಲ್ಲ. ಬಟ್ ಇಲ್ಲಿ ಕಾರ್ತಿಕ್ ಒಂದು ಕ್ಯಾಮ್ರಾ ಇಟ್ಟು ಹೋಗಿರ್ತಾನೆ, ಅದನ್ನು ತಗೋತಾರೆ. ಅದರೊಳಗಿರುವಂಥ ಫೋಟೇಜನ್ನು ನೋಡ್ತಿರ್ಬೇಕಾದ್ರೆ ಇವ್ರು 4 ಜನ ಯಾವಾಗ ಅಡುಗೆ ರೂಮಿಂದ ಹೊರಗೆ ಹೋಗ್ತಾರಲ್ಲ, ಕಾರ್ತಿಕ್ ಮೇಲ್ಮಹಡಿನಿಂದ ಕೆಳಗೆ ಇಳಿತಾನೆ. ಅದರ ಜೊತೆಗೆ ಯಾವುದೋ ಒಂದು ಆಕೃತಿ, ಯಾವುದೋ ಒಂದು ಹೆಂಗಸು ಬಿಳಿ ಸೀರೆ ಹಾಕ್ಕೊಂಡು, ಅವಳಿಗೆ ಕಣ್ಣಿರೋದಿಲ್ಲ. ಇಬ್ಬರು ಕೂಡ 2 ಸೆಕೆಂಡ್ ನೋಡಿಬಿಟ್ಟು ಮಾಯವಾಗ್ತಾರೆ. ಸೊ ಈ ಕೇಸು ಇನ್ನವರೆಗೂ ಕೂಡ ಪೊಲೀಸ್ ಕೇಸ್ ಲಿಸ್ಟಲ್ಲಿದೆ. ಇನ್ನೂ ಕೂಡ ಮಂಜುನ ಸರ್ಚ್ ಮಾಡ್ತಾ ಇದ್ದಾರೆ, ಬಟ್ ಮಂಜು ಇನ್ನೂವರೆಗೂ ಕೂಡ ಸಿಕ್ಕಿಲ್ಲ. 3 ತಿಂಗಳು ಕಳೆದ ನಂತರ ಅರ್ಜುನ್ ಆ ಮಂಜುವನ್ನು ನೆನಪು ಮಾಡ್ಕೋತಾ ಇರ್ತಾನೆ. ಯಾಕಂದರೆ ಅವನು ಸ್ನೇಹಿತ ಅಲ್ವಾ, ಅವನು ನನ್ನ ಸ್ನೇಹಿತ ಎಲ್ಲಿ ಹೋದ, ಎಲ್ಲಿ ಕಾಣೆಯಾದ ಅಂತೇಳಿ ಅರ್ಜುನ್ ಮತ್ತೆ ಗಟ್ಟಿ ಮನಸ್ಸು ಮಾಡಿಬಿಟ್ಟು ಹಗಲತ್ತಲ್ಲಿ ಆ ಮನೆಗೆ ಹೋಗಬೇಕು ಅಂತೇಳಿ ಪ್ಲ್ಯಾನನ್ನು ಮಾಡ್ತಾನೆ. ಆ ಮನೆಗೆ ಹೋಗಬೇಕಾದ್ರೆ ಅವನ ಹತ್ರ ಒಂದು ಕನ್ನಡದ ಗ್ರಂಥ ಇತ್ತು. ಆ ಊರಿನ ಅರ್ಚಕರು ಕೊಟ್ಟಿರುವಂತಹ ಆ ಗ್ರಂಥ 1930ರಲ್ಲಿ ಆ ಮನೆಯಲ್ಲಿ ವಾಸ ಮಾಡ್ತಿರುವಂತಹ ವ್ಯಕ್ತಿ ಅಂದರೆ ಜಮೀನಿದಾರ ವೆಂಕಟರಮಣ ಅಯ್ಯಂಗಾರ್ ಅವರು ಆ ಮನೆಗೆ ಬರೋಕ್ಕಿಂತ ಮೊದಲು ಒಂದು ಹೆಂಗಸು ಆ ಮನೆಯಲ್ಲಿ ವಾಸವ ಮಾಡ್ತಾಯಿದ್ಲು, ಅಂದರೆ ವಾಸಿಸ್ತಾ ಇರ್ತಿದ್ಲು. ಬಟ್ ಆ ವೆಂಕಟರಮಣನೂ ಅವಳನ್ನು ಚಿತ್ರಹಿಂಸೆ ಮಾಡಿ ಕೊಂದಿದ್ದ. ಸೊ ಅವಳು ಸಾಯಬೇಕಾದ್ರೆ ಒಂದು ಶಾಪ ಹಾಕಿದ್ಲು, ಯಾರು ಈ ಮನೆಯೊಳಗೆ ಬರ್ತಾರಲ್ಲ ಅವರು ನನ್ನ ಬಳಿ ಬರ್ತಾರೆ ಅಂಥೇಳಿ ಒಂದು ಶಾಪವನ್ನು ಆ ಹೆಂಗಸು ಆ ಮನೆಯೊಳಗೆ ಹಾಕಿದ್ಲು. ಅದೇ ಥರ ಇಲ್ಲಿ ಒಂದು ಇನ್ಸಿಡೆನ್ಸ್ ನಡೆದಿತ್ತು. ಸೊ ಆ ಒಂದು ಕನ್ನಡದ ಗ್ರಂಥವನ್ನು ತಗೊಂಡು ಆ ಮನೆಯೊಳಗೆ ಹೋಗ್ತಾನೆ. ಕಾರ್ತಿಕ್ನ ಎಲ್ಲ ಕಡೆ ನೋಡ್ತಾನೆ. ಆ ಬಿಳಿ ಸೀರೆ ಹಾಕ್ಕೊಂಡಿರುವಂತಹ ಮಹಿಳೆ, ಆ ಹೆಂಗಸು ಆ ಒಂದು ಫೋಟೋದಲ್ಲಿ ಕಾಣಿಸ್ತಿರುತ್ತಳ, ಬಟ್ ಆ ಫೋಟೋ ಅಲ್ಲಿ ಇರೋದಿಲ್ಲ. ಎಲ್ಲವೂ ಕೂಡ ಬದಲಾಗಿರುತ್ತೆ. ಆದರೆ ಇವನಿಗೆ ಕಾಣಿಸೋದು ಒಂದೇ, ಅಲ್ಲೊಂದು ಕನ್ನಡಿ ಇರುತ್ತೆ. ಸೊ ಅದಕ್ಕೆ ಗೋಲ್ಡನ್ ಕಲರ್ದೊಂದು ಚೌಕಟ್ಟು ಹಾಕಿರ್ತಾರೆ. ಆ ಒಂದು ಸಣ್ಣ ಕನ್ನಡಿ ಕಾಣಿಸುತ್ತೆ. ಆ ಕನ್ನಡಿ ಒಳಗೆ ನೋಡ್ತಾನೆ ಅರ್ಜುನ್, ಅಲ್ಲಿ ಮಂಜು ಕಾಣಿಸ್ತಾನೆ. ಮಂಜು ಅಂತೇಳಿ ಕೂಗ್ತಾನೆ, ಏ ಮಂಜು ಬಾರೋ ಹೋಗೋಣ, ನೀನು ಇಲ್ಲೇನು ಮಾಡ್ತಿದ್ಯಾ ಅಂತೇಳಿ ಆ ಕನ್ನಡಿ ಒಳಗೆ ಕರಿತಿರ್ತಾನೆ. ಬಟ್ ಆ ಮಂಜು ಏನೂ ಕೂಡ ಮಾತನಾಡೋದಿಲ್ಲ. ಬಾ ಹೋಗೋಣ ಅಂತೇಳಿ ಕರಿತಾನೆ, ಗೋಣ್ ಅಳಿಗಾಡಿಸ್ತಾನೆ, ಕಣ್ಣು ಮೇಲ್ ಮಾಡ್ತಾನೆ. ಬಟ್ ಅವ್ನ ಕಣ್ಣಿನ ಗುಡ್ಡೆ ಅಲ್ಲಿಗೆ ಹೋಗ್ಬಿಡುತ್ತೆ. ಸೊ ಅಂದರೆ ಕಣ್ಣಲ್ಲಿ ಫುಲ್ಲು ಕೆಂಪಾಗಿ ಅಂದರೆ ಕರ್ಗಾಗ್ಬಿಡುತ್ತೆ ಎರಡೂ ಕೂಡ. ಸೊ ಅಲ್ಲಿ ಕಣ್ಣು ಎಲ್ಲ ಬ್ಲ್ಯಾಕ್ ಡಾಟ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಆ ಒಂದು ಇನ್ಸಿಡೆಂಟ್ ಅದನ್ನು ನೋಡಿಬಿಟ್ಟು ಮತ್ತೆ ಕರಿತಾ ಇರ್ತಾನೆ. ಬಟ್ ಯಾವುದೋ ಒಂದು ಶಬ್ದ ಅವನಿಗೆ ಕೇಳಿಸುತ್ತೆ. ಆ ಒಂದು ಕನ್ನಡಿನ ಅಲ್ಲೇ ಬಿಟ್ಟು ವಾಪಸ್ ತಿರುಗಿ ನೋಡ್ತಾನೆ. ಹಳೆಗನ್ನಡದಲ್ಲಿ ಒಂದು ವಾಕ್ಯ ಬರ್ತಿರುತ್ತೆ, ಹೇಗೆ ಬಂದಿದ್ದೀರಲ್ಲ ಹಾಗೆ ವಾಪಸ್ ಹೋಗಿಬಿಡಿ ಅಂಥೇಳಿ ಒಂದು ವಾಕ್ಯ ಆ ಗೋಡೆ ಮೇಲೆ ಕಾಣಿಸುತ್ತೆ. ಇದನ್ನು ನೋಡಿಬಿಟ್ಟು ಅರ್ಜುನ್ ವಾಪಸ್ ಆ ಮನೆಯಿಂದ ಓಡಿ ಬರ್ತಾನೆ. 1 ವಾರ ಆಸ್ಪತ್ರೆಯಲ್ಲಿದ್ದ, ಪ್ರಜ್ಞೆ ತಪ್ಪಿದ್ದ. ಏನು ಇನ್ಸಿಡೆಂಟ್ ನಡೆದಿತ್ತು ಅಂತೇಳಿ ಅಷ್ಟೇ ಗೊತ್ತಿತ್ತು. ಬಟ್ ತುಂಬ ಅನ್ಕಾನ್ಸಿಯಸ್ಸಿಂದ, ತುಂಬ ಭಯದಿಂದ ಅವನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ. ಸೊ ಸ್ನೇಹಿತರೆ, ಈ ಕತೆ ನಿಮ್ಗೆ ಹೇಗೆ ಅನ್ನಿಸ್ತು?
ಕೆಲವೊಂದು ಮನೆಗಳಿರ್ತವೆ, ಕೆಲವೊಂದು ಬಿಲ್ಡಿಂಗ್ಗಳಿರ್ತವೆ, ಕೆಲವೊಂದು ಓಣಿಗಳಿರ್ತವೆ, ತುಂಬ ಭಯಾನಕ ಆಗಿರುತ್ತೆ. ಅದಕ್ಕೆ ನಾವು ಟಚ್ ಮಾಡದೇ ಇರೋದೇ ತುಂಬ ಬೆಸ್ಟು ಅಂತೇಳಿ ಅನಿಸುತ್ತೆ. ಅದರ ಹಿಂದೆ ಸಾಕಷ್ಟು ಕಥೆಗಳಿರ್ತವೆ, ಸಾಕಷ್ಟು ಶ್ರಮಗಳು ಇರ್ತವೆ, ಸಾಕಷ್ಟು ಜನರ ಒಂದು ಕನಸಿರುತ್ತೆ. ಬಟ್ ಯಾವುದೋ ಒಂದು ಇನ್ಸಿಡೆನ್ಸಿಂದ ಆ ಒಂದು ಕನಸು ಅಲ್ಲಿಗೆ ನುಚ್ಚು ನೂರಾಗಿರುತ್ತೆ. ಸೊ ಆ ನುಚ್ಚು ನೂರಾಗಿರುವಂಥ ಕನಸು ಆತ್ಮವಾಗಿ ತಿರುಗ್ತಾ ಇರುತ್ತೆ. ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಜೊತೆ ಯಾವುದಾದ್ರೂ ಈ ಥರ ಒಂದು ಇನ್ಸಿಡೆನ್ಸ್ ನಡೆದಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನನ್ನ ಇಮೇಲ್ ಇದೆ, ಇಮೇಲ್ ಮುಖಾಂತರ ಮೇಲ್ ಮಾಡಿ, ನಾನು ಅದಕ್ಕೆ ಸಂಪರ್ಕ ಮಾಡ್ತೀನಿ. ಮತ್ತು ನಿಮ್ಮ ಸ್ಟೋರಿನೂ ಕೂಡ ಅಷ್ಟೇ ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.